ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ, ಹೇಗಿತ್ತು, ನಿಜವಾಗ್ಲೂ ಕೂಡ ಚೆನ್ನಾಗಿತ್ತಾ ಇಲ್ವಾ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಆಗಾಗ್ಲೇ ನಮಗೆ ಸಂಪೂರ್ಣ ವಿಷನ್ ರಿಂಗ್ ಮೇಲ್ಗಡೆ ಇರೋದು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಲೋಗನ್ ಪೌಲ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆ ಈಗಾಗಲೇ ರಿಂಗ್ ಮೇಲ್ಗಡೆ ಇರ್ತಾರೆ. ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ನನ್ನ ಬಳಿ ವಾರ್ ಗೇಮ್ಗೆ ಒಂದು ವಿಷನ್ ಇದೆ. ಆ ಒಂದು ವಿಷನ್ ಏನಪ್ಪಾ ಅಂದ್ರೆ, ನಿಮ್ಮ 5 ಜನ ಹೀರೋಸ್ಗಳು, 5 ಜನ ಮೈನ್ ಇವೆಂಟ್ ಸೂಪರ್ ಸ್ಟಾರ್ಸ್ಗಳು ನನ್ನ ಈ 5 ಜನರ ಜೊತೆ ವಾರ್ ಗೇಮ್ ಅಲ್ಲಿ ಲಾಕ್ ಆಗಿರ್ತಾರೆ. ಮೊದಲನೇದಾಗಿ ಲೋಗನ್ ಪೌಲ್, ಎರಡನೇದಾಗಿ ಬ್ರಾನ್ ಬ್ರೇಕರ್, ಮೂರನೇದಾಗಿ ಬ್ರಾನ್ಸನ್ ರೀಡ್ ಅಂತ ಎಲ್ಲರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಪಾಲಿಮಿನ್ ಅವರು ತನ್ನ ಮೈಕ್ ನ ಲೋಗನ್ ಪೌಲ್ ಅವರ ಕೈಗೆ ಕೊಡ್ತಾರೆ. ಅಂಡ್ ನಮ್ಮ ಲೋಗನ್ ಪೌಲ್ ಅವರು ಕೂಡ ಆ ಒಂದು ಮೈಕ್ ನ ತಗೊಂಡು ಈ ವಾರ, ಈ ಒಂದು ದಿನ ನಾನು ಇಲ್ಲಿ 5 ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಮಾತಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಅರ್ಥ ಆಗ್ತಾ ಇಲ್ಲ, ಊಸೋಸ್ಗಳು ಜೊತೆಗೆ ಬಂದ್ರು ಕೂಡ ಜೇ ಊಸೋ ಅವರ ಥೀಮ್ ಸಾಂಗ್ ಅಲ್ಲೇ ಎಂಟ್ರಿನ ಕೊಡ್ತಾ ಇದ್ದಾರೆ. ಜೇ ಊಸೋ, ಜಿಮ್ಮಿ ಊಸೋ ಇವರಿಬ್ರು ಕೂಡ ರಿಂಗ್ ಹತ್ರ ಬರ್ತಾರೆ. ಅಂಡ್ ರಿಂಗ್ ಹತ್ರ ಬಂದು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಲೋಗನ್ ಪೌಲ್, ನೀನ್ ಏನ್ ಮಾತಾಡಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಕೇಳೋದಕ್ಕೆ ನಮ್ಯಾರಿಗೂ ಕೂಡ ಇಷ್ಟ ಇಲ್ಲ. ಅಂಡ್ ಅದಕ್ಕೋಸ್ಕರ ನಾವು ಬೇಗನೆ ಬಂದ್ವಿ ಅಂತ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಊಸೋಸ್ಗಳ ನೀವಿಲ್ಲಿಗೆ ಬಂದು ತಪ್ಪು ಮಾಡಿದ್ದೀರಾ. ಅದರಲ್ಲೂ ಕೂಡ ಲೋಗನ್ ಪೌಲ್ ಅವ್ರನ್ನ ಇಂಟರಪ್ಟ್ ಮಾಡಿ ಇನ್ನ ದೊಡ್ಡ ತಪ್ಪನ್ನ ಮಾಡಿದ್ದೀರಾ. ನಾನು ನಿಮ್ಮ ಜೊತೆ ಇದ್ದಾಗ, ಅಂದ್ರೆ ನಾನು ಬ್ಲಡ್ ಲೈನ್ ನ ಕ್ರಿಯೇಟ್ ಮಾಡಿದಾಗ ಮೊದಲು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಂಬರ್ಸ್ ಗೇಮು. ಅಂಡ್ ಈಗ ನೀವು ಅದನ್ನೇ ಸರಿಯಾಗಿ ಕಲ್ತ್ಕೊಂಡಿಲ್ಲ. ಯಾಕಂದ್ರೆ ಸರಿಯಾಗಿ ನೋಡಿದ್ರೆ ಈಗ ಈ ಒಂದು ರಿಂಗ್ ಮೇಲ್ಗಡೆ ಲೋಗನ್ ಪೌಲ್, ನಾನು, ಬ್ರಾನ್ ಬ್ರೇಕರ್, ಅದೇ ರೀತಿ ಬ್ರಾನ್ಸನ್ ರೀಡ್ 4 ಜನ ಇದೀವಿ. ಬಟ್ ನೀವಿರ್ತಕ್ಕಂಥದ್ದು ಇಬ್ರು. ಸೊ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಥವಾ ನಮ್ಮ ಕೈಯಲ್ಲಿ ಸರಿಯಾಗಿ ಒದೆ ತಿಂತೀರಾ ಅಂತ ನಮ್ಮ ಪಾಲಿಮಿನ್ ಅವರು ಊಸೋಸ್ಗಳಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಊಸೋಸ್ಗಳು ಹೇಳ್ತಾರೆ, ನೀನು ಇರ್ತಕ್ಕಂಥದ್ದು ಸ್ಮ್ಯಾಕ್ ಡೌನು. ಅಂಡ್ ನಿನಗೆ ನಿಜವಾಗ್ಲೂ ಕೂಡ ಅನ್ಸುತ್ತಾ ಸ್ಮ್ಯಾಕ್ ಡೌನ್ ಅಲ್ಲಿ ನಾವು ಒಂಟಿಯಾಗಿ ಬಂದಿರ್ತೀವ ಅಂತ ಹೇಳ್ತಾರೆ. ಸಡನ್ ಆಗಿ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನಮಗೆ ಕೇಳೋದಕ್ಕೆ ಶುರು ಆಗುತ್ತೆ. ಬಟ್ ಕೋಡಿ ರೋಡ್ಸ್ ಅವರು ಬರೋದೇನೆ ಇಲ್ಲ. ಎಲ್ಲಾದ್ರೂ ಕೋಡಿ ರೋಡ್ಸ್ ಹಿಂದೆ ಏನಾದ್ರೂ ಬರ್ತಾರ ಅಂತ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಬಟ್ ಕ್ಯಾಮ್ರಾ ಸಡನ್ ಆಗಿ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಹೋಗುತ್ತೆ. ಅಂಡ್ ಸ್ಕ್ರೀನ್ ಮೇಲ್ಗಡೆ ನಮಗೊಂದು ಫುಟೇಜ್ ನ ತೋರಿಸ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರ ಆ ಒಂದು ವ್ಯಾನ್ ಇದೆಯಲ್ಲ, ಆ ಒಂದು ವ್ಯಾನ್ ಒಳಗಡೆಯಿಂದ ಡ್ರೂ ಮ್ಯಾಕೆಂಟೈರ್ ಅವರು ಕೆಳಗಡೆ ಇಳಿತಾರೆ. ಬಟ್ ಆ ಒಂದು ವ್ಯಾನ್ ಒಳಗಡೆ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಚಿಂದಿ ಉಡಾಯಿಸಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು, ಅಫಿಷಿಯಲ್ಸ್ ಗಳು ಹೋಗಿ ಕೋಡಿ ರೋಡ್ಸ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಈ ಕಡೆ ಊಸೋಸ್ಗಳು ಕೂಡ ಓಡೋಗ್ತಾರೆ ಕೋಡಿ ರೋಡ್ಸ್ ಅವ್ರನ್ನ ಚೆಕ್ ಮಾಡೋದಕ್ಕೆ. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾರ್ನ ತಗೊಂಡು ಹೋಗ್ಬೇಕಾದ್ರೆ ಹೇಳ್ತಾರೆ, ಸಿ ಯು ಇನ್ ವಾರ್ ಗೇಮ್ಸ್ ಚಾಂಪ್ ಅಂತ. ಏನೇ ಆಗ್ಲಿ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇವತ್ತು ಸ್ಮ್ಯಾಕ್ ಡೌನ್ ಇಂದ ಬ್ಯಾನ್ ಆಗಿದ್ರು ಕೂಡ ಸ್ಮ್ಯಾಕ್ ಡೌನ್ ಎರಾನ ಒಳಗಡೆ ಬರೋದಕ್ಕಿಂತ ಮುಂಚೆನೆ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು. ಸ್ಮ್ಯಾಕ್ ಡೌನ್ ಓಪನಿಂಗು ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಕೂಡ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದ ಕಾರಣ. ಆದ್ರೂ ಕೂಡ ಮುಂದೆ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಓಪನಿಂಗು ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನ್ ಅವರು ಓಪನ್ ಚಾಲೆಂಜ್ ನ ಮಾಡ್ತಾರೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ JD ಮೆಕ್ಡೊನಾ ಅವರು. ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಅದೇ ನಾರ್ಮಲ್ ಆಗಿ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ JD ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇವನ್ ಮೂನ್ ಸಾಲ್ಟ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಬಟ್ ನಮ್ಮ ಡ್ರ್ಯಾಗನ್ ಅವರ ಕಡೆಯಿಂದ ಕಿಕ್ಔಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಗೆ ನಮ್ಮ ಡ್ರ್ಯಾಗನ್ ಅವರು ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ, ಎಡ್ ಬಾಂಬ್ ನ ಕನೆಕ್ಟ್ ಮಾಡಿ ನಮ್ಮ JD ಮೆಕ್ಡೊನಾಗ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಹಾಗೆ ಶಾರ್ಲ್ಟ್ ಫೇರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಹೇಳ್ತಾ ಇರ್ತಾರೆ, ನೀನು ನನ್ನ ಜೊತೆ ಬರ್ತೀಯ ಅಂತ ಗೊತ್ತಿತ್ತು. ಅಂಡ್ ಅದೇ ರೀತಿ ಬಂದೆ. ಬಟ್ ಈಗ ನಿನ್ನ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಸ್ವಲ್ಪ ತೊಂದರೆ ಇದೆ. ಅದನ್ನೆಲ್ಲದನ್ನು ಕೂಡ ಇವತ್ತು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಚಂದ. ಅದಕ್ಕೋಸ್ಕರ ನಾನು ನಿನ್ನನ್ನ ರಿಯಾ ರಿಪ್ಲಿ ಅವರ ಜೊತೆ ಮಾತಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸೀದಾ ಹೋಗಿ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರು ಒಂದು ರೂಮ್ ಒಳಗಡೆ ಕೂತ್ಕೊಂಡಿರ್ತಾರೆ. ಅಂಡ್ ಆ ಒಂದು ರೂಮ್ ಒಳಗಡೆ ನಮ್ಮ ಶಾರ್ಲ್ಟ್ ಫೇರ್ ಅವ್ರನ್ನ ಬಿಡ್ತಾರೆ. ಅಂಡ್ ಆ ಕಡೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಇಯೋಸ್ಕೈ ಅವ್ರನ್ನ ಕಳಿಸ್ತಾರೆ. ಅಂಡ್ ಆ ಒಂದು ರೂಮ್ ಒಳಗಡೆ ಶಾರ್ಲ್ಟ್ ಫೇರ್ ಹಾಗೆ ರಿಯಾ ರಿಪ್ಲಿ ಇಬ್ರು ಕೂಡ ಮಾತಾಡೋದಕ್ಕೆ ರೆಡಿ ಆಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ದ ವಿಷನ್ ಇರುತ್ತೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್
ಅವರು ಬಂದು ಪಾಲಿಮಿನ್ ಅವ್ರನ್ನ ಕೇಳ್ತಾ ಇರ್ತಾರೆ, ನೀನ್ ಏನ್ ಮಾಡ್ತಾ ಇದೀಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ, ಹಾಗೆ ಹೀಗೆ. ಡ್ರೂ ಮ್ಯಾಕೆಂಟೈರ್ ಅವರು ಸಸ್ಪೆಂಡ್ ಆಗಿದ್ರು ಕೂಡ ಅವನ್ ಇಲ್ಲಿಗೆ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅದ ಹೇಗೆ ಅಟ್ಯಾಕ್ ಮಾಡ್ದ ಅಂತ. ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ಅವನಿಗೂ ಕೂಡ ಗೊತ್ತು ಸ್ಮ್ಯಾಕ್ ಡೌನ್ ಇಂದ ಅವನು ಸಸ್ಪೆಂಡ್ ಆಗಿದ್ದಾನೆ ಅಂತ, ಅದಕ್ಕೋಸ್ಕರ ಅವನು ಸ್ಮ್ಯಾಕ್ ಡೌನ್ ಒಳಗಡೆ ಎಂಟ್ರಿನೇ ಕೊಟ್ಟಿಲ್ಲ. ಅಂಡ್ ನಾನು ಹೋಗು ಅಂದ ಕೂಡಲೇ ಅವನು ಹೊರಟೋದ, ಯಾಕಂದ್ರೆ ಅವನು ಈ ಒಂದು ಸಸ್ಪೆನ್ಷನ್ಗೆ ಬೆಲೆ ಕೊಡ್ತಾನೆ, ಅವನು ಏನು ಕೂಡ ತಪ್ಪನ್ನ ಮಾಡಿಲ್ಲ, ನೀನು ಸುಮ್ನೆ ಅವನ ಮೇಲೆ ಕೂಗಾಡ್ತಿದ್ಯಾ ಅಂತ ನಮ್ಮ ಪಾಲಿಮಿನ್ ಅವರು ಉಲ್ಟಾ ನಿಕ್ಕಾಲ್ಡಿಸ್ ಅವರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಕಾರ್ಮೆಲೋ ಹೇಸ್ ಹಾಗೆ ನಮ್ಮ ಬ್ರಾನ್ಸನ್ ರೀಡ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಇಡೀ ಕ್ರೌಡ್ ಕಾರ್ಮೆಲೋ ಹೇಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಬರ್ತಾರೆ. ಅವರಿಬ್ರು ಕೂಡ ಬಂದ್ರು ಕೂಡ ನಮ್ಮ ಕಾರ್ಮೆಲೋ ಹೇಸ್ ಅವರು ಸೋಲ್ದಲೆ ಈ ಒಂದು ಮ್ಯಾಚ್ ಅಲ್ಲಿ ಹಂಗೆ ಕಂಪೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಒಂದ್ ಟೈಮ್ ಅಲ್ಲಿ ಆ 3 ಜನರ ಮೇಲೆ ಡೈವ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಟಾಪ್ ರೋಪ್ ಮೇಲಿಂದ ಜಂಪ್ ಮಾಡಿ ಡಿ ಕೂಡ ಕನೆಕ್ಟ್ ಮಾಡ್ತಾರೆ ಬ್ರಾನ್ಸನ್ ರೀಡ್ ಅವರಿಗೆ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕಾರ್ಮೆಲೋ ಹೇಸ್ ಅವರು ರಿಂಗ್ ಇಂದ ಕೆಳಗಡೆ ಇಳಿದು ಸುಧಾರಿಸ್ಕೊತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ರೆಫ್ರಿನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರೆ, ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೀದಾ ಹೋಗಿ ಕಾರ್ಮೆಲೋ ಹೇಸ್ ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಮಧ್ಯಕ್ಕೆ ನಮ್ಮ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಸೇರ್ಕೊಂಡು ಲೋಗನ್ ಪೋಲ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಓಕೆ ನಾನಾದ್ರೂ ಈಗ ಕಾರ್ಮೆಲೋ ಹೇಸ್ ಅವರ ಕತೆ ಮುಗಿಸೋಣ ಅಂತ ರಿಂಗ್ ಇಂದ ಕೆಳಗಡೆ ಇಳಿದು ಕಾರ್ಮೆಲೋ ಹೇಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಅಂಡ್ ಆ ಕಡೆ ರೆಫ್ರಿನ ನಮ್ಮ ಪಾಲಿಮಿನ್ ಅವರು ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಇನ್ನೇನು ಅವ್ರು ಹೋಗಿ ಕಾರ್ಮೆಲೋ ಹೇಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕು, ಬಟ್ ಹಿಂದೆಯಿಂದ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಬಂದು ಬ್ರಾನ್ಸನ್ ರೀಡ್ ಅವರ ಮೇಲೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ರೆಫ್ರಿ ಅದನ್ನ ನೋಡೋದಿಲ್ಲ. ಅಂಡ್ ಅದಾದ್ಮೇಲೆ ಅವರು ಕಾರ್ಮೆಲೋ ಹೇಸ್ ಅವ್ರನ್ನ ಸೀದಾ ರಿಂಗ್ ಒಳಗಡೆ ಎಸಿತಾರೆ. ಅಂಡ್ ರೆಫ್ರಿ ಆಗ ಅದನ್ನ ನೋಡಿ 10 ಕೌಂಟ್ ನ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಕೌಂಟ್ ಔಟ್ ಮುಖಾಂತರ ನಮ್ಮ ಕಾರ್ಮೆಲೋ ಹೇಸ್ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಷ್ಟಕ್ಕೆ ನಿಲ್ಸೋದಿಲ್ಲ, ಆ ಅಟ್ಯಾಕ್ ಎಲ್ಲ ಆದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಅನೌನ್ಸರ್ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ಒಂದು ಅದ್ಭುತವಾದ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಬ್ರಾನ್ಸನ್ ರೀಡ್ ನೀನು ಈ ಒಂದು ಗ್ರೂಪ್ ಅಲ್ಲಿ ಬೆಸ್ಟ್ ಆಗಿರಬಹುದು, ಬಟ್ ನೀನ್ ಯಾವತ್ತೂ ಕೂಡ ನನಗಿಂತ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಬ್ರಾನ್ ಬ್ರೇಕರ್ ಎಲ್ಲಿದ್ಯಾ ನೀನು, ನನಗಂತೂ ಅರ್ಥ ಆಗ್ತಾ ಇಲ್ಲ ನೀನ್ ಏನ್ ಮಾತಾಡ್ತಿದ್ಯಾ ಅಂತ. ಇನ್ನ ನಿನ್ನ ಪೂರ್ವಜರ ಬಗ್ಗೆ ಮಾತಾಡೋದಾದ್ರೆ, ಸ್ಟೈನರ್ ಬಗ್ಗೆ ಮಾತಾಡೋದಾದ್ರೆ, ಅವನು ಯಾವತ್ತೂ ಕೂಡ ರೋಡ್ಸ್ ಗಿಂತನೂ ಕೂಡ ಅವನು ಬೆಸ್ಟ್ ಇಲ್ಲ. ಇನ್ನ ಲೋಗನ್ ಪೋಲ್ ನೀನು ನಿನ್ನ ಡ್ರೋನ್ ಕ್ಯಾಮ್ರಾನ ತಗೊಂಡ್ ಬಾ, ಕೆಲವೊಂದಷ್ಟು ಫ್ಲಿಪ್ಸ್ ಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋ. ಇನ್ನ ಬ್ರಾಕ್ ಲೆಸ್ನರ್ ನಿನ್ ಬಗ್ಗೆ ಮಾತಾಡೋದಾದ್ರೆ, ನಾನು ನಿನ್ನನ್ನ 2 ಬಾರಿ ಸೋಲ್ಸಿದ್ದೀನಿ. ಅಂಡ್ ನೀನು ಬೀಸ್ಟ್ ಆಗಿರಬಹುದು, ಬಟ್ ನೀನು ಬೆಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಡ್ರೂ ಮ್ಯಾಕೆಂಟೈರ್ ನಾನು ಅನ್ಕೊಂಡಿದ್ದೆ ನಾನ್ ನಿನ್ ಜೊತೆ ಎಲ್ಲದನ್ನು ಕೂಡ ಮುಗಿಸಿದ್ದೀನಿ ಅಂತ, ಬಟ್ ಈಗ ನನಗೂ ಕೂಡ ನಿನ್ ಜೊತೆ ಏನು ಕೂಡ ಮುಗಿಸೋದಕ್ಕೆ ಇಷ್ಟ ಇಲ್ಲ. ಅಂಡ್ ಪಾಲಿಮೆನ್ ನಿನಗೆ ಗೊತ್ತಾ ನನ್ನ ಹಾಗೆ ನಿನ್ನ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ, ನೀನು ಎಷ್ಟು ಜನನ ಕೂಡ ಕರ್ಕೊಂಡು ಬಂದ್ರು ನಾನು ಎಲ್ಲರನ್ನು ಕೂಡ ಮುಗಿಸ್ತಾ ಇರ್ತೀನಿ. ಈಗ ವಾರ್ ಗೇಮ್ ಅನ್ನೋದು ಬರೀ ಮ್ಯಾಚ್ ಆಗಿಲ್ಲ, ಬದಲಿಗೆ ಅದು ನನ್ನ ಬರ್ತ್ ಆಗಿದೆ. ಅಂಡ್ ಅದನ್ನೆಲ್ಲದನ್ನು ಕೂಡ ನಾನು ವಾರ್ ಗೇಮ್ ಸ್ಯಾನ್ ಡಿಯಾಗೋದಲ್ಲಿ ನೋಡ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡಿದ್ದಾರೆ. ಲಿಟರಲಿ ಗೈಸ್, ಕೋಡಿ ರೋಡ್ಸ್ ಅವರಿಗೆ ಇದೇ ರೀತಿ ಅಗ್ರೆಸಿವ್ ಕ್ಯಾರೆಕ್ಟರ್ ನ ಕೊಡಬೇಕು. ಅಂಡ್ ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ಅವರ ಹೀಲ್ ಟರ್ನ್ ನ ಮಾಡಿಸಿ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಆಸ್ ಬೇಬಿ ಫೇಸ್ ಸೂಪರ್ ಸ್ಟಾರ್ ತೋರಿಸ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಫ್ರಾಕ್ಸಿಯಮ್ ಹಾಗೆ DIY ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕ್ಯಾಂಡಸ್ ಲಿರಿ ಅವರು ಫ್ರಾಕ್ಸಿಯಮ್ ಅವರ ಮಾಸ್ಕ್ ನ ತಗೊಂಡ್ಬಿಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನಿ ಗಾರ್ಗನ್ ಅವರು ಫ್ರಾಕ್ಸಿಯಮ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಏನೇ ಆಗ್ಲಿ ನಮ್ಮ ಕ್ಯಾಂಡಸ್ ಲಿರಿ ಅವರು ಇವತ್ತು ಫ್ರಾಕ್ಸಿಯಮ್ ಅವರ ಮಾಸ್ಕ್ ಗೆ ಕೈ ಹಾಕಿದ್ದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು ಮಾಡ್ದಂಗೆ ಆಗಿದೆ. ಕಾದ್ ನೋಡೋಣ ಮುಂದೆ ಇದ್ರ ಬಗ್ಗೆ ಏನಾದ್ರೂ ಸ್ಟೋರಿ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡ್ತಾರ ಅಥವಾ ಫ್ರಾಕ್ಸಿಯಮ್ ಅವರು ಅನ್ಮಾಸ್ಕ್ ಆಗೇನೆ ನೋಡೋದಕ್ಕೆ ಸಿಗ್ತಾರ, ಕಾದ್ ನೋಡೋಣ ಗಾಯ್ಸ್. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಫಿನ್ ಬ್ಯಾಲರ್ ಹಾಗೆ ನಮ್ಮ ಪೆಂಟಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಗೆಲ್ತಾರೆ ಅಂತ, ಬಟ್ ಡಬ್ಲ್ಯೂ ಅವರು ಆ ರೀತಿ ಪ್ಲಾನ್ ಮಾಡಿರಲಿಲ್ಲ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಈ ಒಂದು ಟೂರ್ನಮೆಂಟ್ ರಿಲೇಟೆಡ್ ಇನ್ನ ಒಂದು ಅಪ್ಡೇಟ್ ನ ಕೊಡ್ತಾರೆ. ಆ ಒಂದು ಅಪ್ಡೇಟ್ ಏನು ಅನ್ನೋದು ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೈನ್ ಇವೆಂಟ್ ಅಲ್ಲಿ ನಮಗೆ ರಿಯಾ ರಿಪ್ಲಿ, ಇಯೋ ಸ್ಕೈ, ಅಲೆಕ್ಸಾ ಬ್ಲಿಸ್ ಹಾಗೆ ಶೈಫೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಈಗ ಈ 4 ಜನ ಕೂಡ ಸೇಮ್ ಪೇಜ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಶೈಫೇರ್ ಅವರು ಕೂಡ ರಿಯಾ ರಿಪ್ಲಿ ಅವರ ಜೊತೆ ಮಾತಾಡ್ಕೊಂಡು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, ಆದ್ರೂ ಕೂಡ ನಮ್ಮ ಟೀಮ್ ಅಲ್ಲಿ ಒಂದು ಸ್ಪಾಟ್ ಬಾಕಿ ಇದೆ. ಅಂಡ್ ಈಗ ಆ ಒಂದು ಸ್ಪಾಟ್ ಅನ್ನ ಯಾರು
ಪೂರ್ತಿ ಮಾಡ್ತಾರೆ ಅಂತ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನ ವಾರ್ ಗೇಮ್ ಟೀಮಿನ 5th ಮೆಂಬರ್ನ ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆ 5th ಮೆಂಬರ್ ಬೇರೆ ಯಾರು ಅಲ್ಲ, ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏಜೆಲಿ ಅವರು ಆಗಿರ್ತಾರೆ. ಅಂಡ್ ನಮಗೆ ಏಜೆಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಏಜೆಲಿ ಅವರು ಸ್ಟೇಜ್ ಹತ್ರ ಬರ್ತಾರೆ, ಬಟ್ ಹಿಂದೆಯಿಂದ ನಮ್ಮ ಲಾಸ್ಟ್ ಲೆಜೆಂಡ್ ನಾಯಾ ಜಾಕ್ಸ್, ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಬಂದು ರಿಯಾ ರಿಪ್ಲಿ, ಶರ್ಲೆಟ್ ಫೇರ್, ಅಲೆಕ್ಸಾ ಬ್ಲಿಸ್ ಹಾಗೆ ಇಯೋಸ್ಕೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ಏಜೆಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನಾನು ನೋಡಿದೆ, ಅವರು ನಗಾಡ್ತಾ ಇದ್ರು. ನಾನು ಅನ್ಕೊಂಡೆ ಓಕೆ ಏಜೆಲಿ ಅವ್ರು ಏನಾದ್ರು ಇಲ್ಲಿ ಹೀಲ್ ಟೀಮ್ ನ ಜಾಯಿನ್ ಆಗ್ತಾ ಇದಾರ ಅಂತ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ನಾನಿವಾಗ ಹೋಗಿ ಅವರನ್ನ ಕಾಪಾಡಬೇಕಿತ್ತು ಅಲ್ವಾ ಅಂತ. ಅವರು ಓಡ್ ಬರ್ತಾರೆ ಕಾಪಾಡೋದಕ್ಕೆ, ಬಟ್ ಮಧ್ಯಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಏಜೆಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಬೆಕ್ಕಿ ಲಿಂಚ್, ಆಸ್ಕಾ, ನಮ್ಮ ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್ ಹಾಗೆ ಕೈರಿ ಸೇನ್ ಅವರು ಸೇರ್ಕೊಂಡು ಈ ಸಂಪೂರ್ಣ ಫೇಸ್ ಟೀಮ್ ನ ಕತೆನ ಮುಗಿಸ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಆಸ್ಕಾ ಅವರ ಟೀಮ್ ನ 5th ಮೆಂಬರ್ ಬೇರೆ ಯಾರು ಅಲ್ಲ, ನಮ್ಮ ಬೆಕ್ಕಿ ಲಿಂಚ್ ಅವರು ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ನ ನಾವೆಲ್ಲರೂ ಕೂಡ ಇವತ್ತು ವಿಟ್ನೆಸ್ ಮಾಡಿದೀವಿ. ಸಿಕ್ಕಾಪಟ್ಟೆ ಬೋರಿಂಗ್ ಆಗಿ ಇತ್ತು ಅಂತಾನು ಕೂಡ ನಾನು ಹೇಳೋದಿಲ್ಲ. ಮಿಡ್ ಆಗಿ ಡಬ್ಲ್ಯೂ ಅವರು ಒಂದು ಡೀಸೆಂಟ್ ಲೆವೆಲ್ ಅಲ್ಲಿ ಸ್ಮ್ಯಾಕ್ ಡೌನ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.